ಕರ್ನಾಟಕ ಸರ್ಕಾರದ ಶಿಕ್ಷಣ ಮಂತ್ರಿಗಳು ಇವತ್ತು ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಲೆಗಳಲ್ಲಿ ಮಕ್ಕಳು ಹಿಜಾಬ್ ಆದ್ರೂ ಹಾಕೊಂಡ್ ಬರ್ಬೋದು, ಜನಿವಾರ ಆದ್ರೂ ಹಾಕೊಂಡ್ ಬರ್ಬೋದು, ಯಾವುದೇ ರಿಲಿಜನ್ ನ ಆಚಾರ ವಿಚಾರಣೆಗೆ ಅಡ್ಡಿಪಡಿಸಲ್ಲ ಅಂತ ಹೇಳಿ ಇವತ್ತೊಂದು ಹೇಳಿಕೆಯನ್ನು ಹೊರಡಿಸಿದ್ದಾರೆ. ನಾನು ನಿಮಗೆ ಮಾತಿದ್ರೆ ಹಿಜಾಬ್ ಅಂತ, ಯಾಕೆ ನಿಮಗೆ ಜನಿವಾರ ಎಲ್ಲ ಕಾಣಿಸೋದಿಲ್ವ? ನಿಮಗೆ ಜನಿವಾರ ಕಟ್ ಮಾಡಿದಾಗ ಇಲ್ಲ ತೆಗೆಸಿದಾಗ ಅದು ಮನಸ್ಸಿಗೆ ಬೇಜಾರಾಗ್ಲಿಲ್ವಾ? ಶಿಕ್ಷಣ ಮಂತ್ರಿಗಳ ಹೇಳಿಕೆ ನೋಡಿದ ಮೇಲೆ ನನ್ಗೆ ಅನಿಸಿದ್ದು ಏನಂದ್ರೆ, ಲಾಸ್ಟ್ ಮಂತ್ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ಬಿಚ್ಚಿಸಿ ಎಕ್ಸಾಮ್ ಬರೆಯಲು ಅನುಮತಿ ಕೊಟ್ಟಿರುವುದು ಶಿಕ್ಷಣ ಮಂತ್ರಿಗಳು ರಚಿಸಿದಂತಹ ಸ್ಕ್ರಿಪ್ಟೆಡ್ ಡ್ರಾಮಾ ಅಂತ ನನಗೆ ಅನಿಸ್ತಾ ಇದೆ. ಹಿಂದೂಗಳ ಜನಿವಾರ, ಕುಂಕುಮ, ಮೂಗುತಿ, ಕಿವಿಯೋಲೆ ಈ ತರದನ್ನೆಲ್ಲ ಬಿಚ್ಚಿಸಿ ಒಂದು ಸ್ಕ್ರಿಪ್ಟ್ ಮಾಡಿ ಕೊನೆಗೆ ಅದನ್ನು ಹಿಜಾಬ್ನ ಜೊತೆಗೆ ಜೋಡಿಸಿ ಹಿಜಾಬ್ಗೆ ಆಗಿರುವಂತಹ ಬ್ಯಾನ್ ಅನ್ನು ರಿಮೂವ್ ಮಾಡುವುದು ಇವರ ಮೂಲ ಉದ್ದೇಶವಾಗಿತ್ತು. ಇವಾಗ ನಾವು ಕೇವಲ ಹಿಜಾಬಿನ ಮಾತ್ರ ಬ್ಯಾನ್ ತೆಗೆದಿಲ್ಲ, ಜನಿವಾರ ಕೂಡ ಹಾಕಬಹುದಂತ ಹೇಳಿ ಕಾನೂನು ಹೊರಡಿಸಿದೇವೆ ಅಂತ ಹೇಳಿ ಶಿಕ್ಷಣ ಮಂತ್ರಿಗಳು ಹೇಳ್ತಿದ್ದಾರೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಿದ್ದಲ್ಲದೆ ಎರಡು ಧರ್ಮದವರನ್ನು ಕಣ್ಣಿಗೆ ಮಣ್ಣೆರಚಿದ್ದಾರೆ ಅಂತ ಹೇಳ್ಬೋದು. ನನಗೆ ಅರ್ಥವಾಗಿದ್ದ ವಿಷಯ ಏನಂತಂದ್ರೆ, ಈ ಹಿಜಾಬ್ ಅನ್ನು ಹೈಕೋರ್ಟೇ ಬ್ಯಾನ್ ಮಾಡಿದೆ. ಸ್ಕೂಲ್ಗಳಲ್ಲಿ ಯೂನಿಫಾರ್ಮ್ ಅಂದ್ರೆ ಸಮವಸ್ತ್ರ ಬಟ್ಟೆ, ಹಿಜಾಬ್ ಕ್ಲೋತ್ ಅಲ್ಲಿ ಬರುತ್ತೆ, ಕ್ಲೋತ್ ಅಂದ್ರೆ ಯೂನಿಫಾರ್ಮ್ ಅಲ್ಲಿ ಬರುತ್ತೆ. ಮಕ್ಕಳೆಲ್ಲ ಸಮಾನರಾಗಿರ್ಬೇಕು ಅಂತ ಹೇಳಿ ಡಿಫರೆಂಟ್ ಆಗಿರುವ ಯೂನಿಫಾರ್ಮ್ ಹಾಕಿ ಇವರು ಮುಸ್ಲಿಂ ಮಕ್ಕಳು ಅಂತ ಹೇಳಿ ನೋಟಿಫೈ ಆಗದಂತೆ ಹಿಜಾಬ್ ಹಾಕುವುದಕ್ಕೆ ಹೈಕೋರ್ಟ್ ಬ್ಯಾನ್ ಮಾಡಿತ್ತು. ಹೈಕೋರ್ಟ್ ರಿಲೀಸ್ ಮಂತ ಕಾನೂನನ್ನು ಸರ್ಕಾರಗಳು ಪಾಲಿಸಬೇಕಂತಿಲ್ವಾ, ಅಥವಾ ಸರ್ಕಾರಕ್ಕೆ ಹೈಕೋರ್ಟ್ ಮತ್ತೆ ಸವಾಲು ಮಾಡಿದ್ರೆ ನೋಡಿ ನಾವು ಬ್ಯಾನ್ ತೆಗಿಬೇಕಂತಿದ್ದೀವಿ, ಆದ್ರೆ ಹೈಕೋರ್ಟ್ ನಮ್ಗೆ ಅಲೌ ಮಾಡ್ತಿಲ್ಲ ಅಂತ ಹೇಳಿ ಮತ್ತೆ ಜನರ ಕಣ್ಣಿಗೆ ಮಣ್ಣೆರಚಿಸುವ ಡ್ರಾಮಾವನ್ನು ಮಾಡ್ತಿದ್ದಾರೆ ಇವರುಗಳು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದ ನಂತರ ಪ್ರತಿಯೊಂದು ವಿಷಯದಲ್ಲಿ ಇದೇ ರೀತಿಯ ಡ್ರಾಮಾಗಳನ್ನು ಮಾಡ್ತಿದ್ದಾರೆ. ಅದು ಹಿಂದಿ ಭಾಷೆ ವಿಷಯದಲ್ಲಿ ಆಗಿರ್ಲಿ, ಇವರು ತರುವಂತಹ ಪ್ರತಿಯೊಂದು ಲಾಗಳು ಭಾಷೆ ಜನರ ಮೇಲೆ, ರಿಲಿಜನ್ ಜನರ ಮೇಲೆ ಬೆಂಕಿ ಹಚ್ಚುವಂತ ಲಾಗಳು. ಆದ್ರೆ ಇದು ಜನರ ಕಣ್ಣಿಗೆ ನೇರವಾಗಿ ಕಾಣಲ್ಲ. ಇವರು ಹೈಡ್ ಅಂಡ್ ಸೀಕ್ ಅಲ್ಲಿ ಬೆಂಕಿ ಹಚ್ಚುತ್ತಿರುವುದು ಜನರಿಗೆ ಗೊತ್ತೇ ಆಗ್ತಿಲ್ಲ. ಬ್ರಿಟಿಷರ ಡಿವೈಡ್ ಅಂಡ್ ರೂಲ್ ಅನ್ನು ಕರ್ನಾಟಕ ಸರ್ಕಾರ ಚಾಚು ತಪ್ಪದೆ ಪಾಲಿಸ್ತಿದೆ ಅಂತ ಹೇಳ್ಬೋದು. ಹಿಂದೂ ಮಕ್ಕಳಿಗೆ ನಂದೊಂದು ಕಿವಿ ಮಾತು, ಇತರ ಧರ್ಮದವರು ಹಿಜಾಬ್ ಆದ್ರೂ ಹಾಕೊಂಡ್ ಬರ್ಲಿ, ಬುರ್ಕಾನಾದ್ರೂ ಹಾಕೊಂಡ್ ಬರ್ಲಿ, ಅಥವಾ ಬಟ್ಟೆ ಇಲ್ಲದೆ ಬೆತ್ಲೆಯಾದ್ರೂ ಬರ್ಲಿ, ನಿಮಗೆ ಅದರಿಂದ ಎಫೆಕ್ಟ್ ಆಗ್ಬಾರ್ದು. ಇತರ ಧರ್ಮೀಯರು ಹಿಜಾಬ್ ಹಾಕೊಂಡ್ ಬರ್ತಾರಂತ ಹೇಳಿ ನೀವು ಕೇಸರಿ ಶಾಲೆಗಳನ್ನು ಹಾಕೊಂಡು ಬಂದು ಡ್ರಾಮಾಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಗುರಿ ಕೇವಲ ಶಿಕ್ಷಣದ ಮೇಲೆ ಇರಬೇಕು. ನಿಮ್ಮ ಗುರಿ ಉತ್ತಮ ಶಿಕ್ಷಣ, ಉತ್ತಮ ಮಾರ್ಕ್ ತಕೊಂಡು ಜೀವನದಲ್ಲಿ ಸಕ್ಸಸ್ಫುಲ್ ಆಗುವುದರಲ್ಲಿ ಇರಬೇಕು. ದೇಶಕ್ಕೆ ಮಾದರಿಯಾಗುವಂತಹ ಉತ್ತಮ ಪ್ರಜೆಯಾಗುವುದರಲ್ಲಿ ಇರಬೇಕು. ನಿಮ್ಮ ಬಿಹೇವಿಯರ್ಗಳನ್ನು ನೋಡಿ ಇತರ ಧರ್ಮದವರು ಕೂಡ ತಮ್ಮನ್ನು ತಾವು ಬದಲಾಗಿಸುವಂತಿರಬೇಕು.